ಪ್ರಿಯಂ ಯಕ್ಷಗಾನಂ ತತ್ಸದಾ ಪೂಜನೀಯಂ ಸರ್ವಭ್ಯೋ ನಮಃ. ನಾನೇನು ಹೇಳಬೇಕಂತೇಳಿ ಈಗಾಗಲೇ ಕೆಲವು ಪಟ್ಟಿ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೇನೆ. ಈಗಾಗಲೇ ಇವರಿಬ್ಬರು ಹೇಳಿದ್ದಾರೆ. ಹಾಗಾದರೆ ನನ್ನ ಮೇಲಿರಬಹುದಾದ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಅನ್ನೋ ಭಾವ. ಜೊತೆಯಲ್ಲಿ ಒಂದು ಬೇಸರ ಸಂಗತಿ ಅಂತ ಹೇಳಿದರೆ, ಈಗಿನ ಯುವ ಕಲಾವಿದರು ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಅನೇಕ ರೀತಿಯ ಪ್ರಯೋಜನಗಳು ಕಲಾರಂಗದಿಂದ ಸಾಬೀತಾದರೂ ಕೂಡ, ಪ್ರಯೋಜನಗಳು ಎದುರು ಕಣ್ಣ ಮುಂಭಾಗದಲ್ಲಿದ್ದರೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಇಂಥ ಶಿಬಿರದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎನ್ನುವಂಥ ಆ ಬೇಸರ ನಂಗೆ ತುಂಬ ದಿನದಿಂದ ಇತ್ತು. ಜೊತೆಯಲ್ಲಿ ಮೊನ್ನೆ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಕೂಡ ಒಂದು ಮಾತುಂಟು, ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇರುವುದಿಲ್ಲ ಎಂದು. ನಾನು ಆರೋಪಿಸಿಕೊಂಡು ಆಡ್ತಾ ಇರುವ ಮಾತು ಯಾಕೆ ಕೇಳಿದರೆ, ಮೇಳ ಮುಗಿಯುವ ಹಂತದಲ್ಲಿ ನನಗೆ ಸಿಕ್ಕಂಥ ವಿಷಯ, ಶಿಬಿರ ಮಾಡ್ತಾ ಇದ್ದಾರೆ ಎನ್ನುವ ಹಾಗೆ ನಾನು ಪಾಲ್ಗೊಳ್ಳಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಹೊಂದಿ ಹೆಸರನ್ನು ನಾನು ಕೊಡುವ ಮೂಲಕ ಒಂದು ಸ್ವಲ್ಪ ಯೋಚನೆ ಮಾಡಿದೆ. 35 ವರ್ಷದ ಒಳಪಟ್ಟ ಅಥವಾ 35 ವರ್ಷದ ಮಿತಿಯಲ್ಲಿ ಇರಿಸಿದಂಥ ಈ ಶಿಬಿರ ನನಗೀಗ 35 ನಡೀತಾ ಇದೆ. ನಾನು ಪಾಲ್ಗೊಳ್ಳಬಹುದೋ ಅಥವಾ ಪಾಲ್ಗೊಳ್ಳೋದಕ್ಕೆ ನಾನು ಅಲ್ಲ ಅಂತ ಒಂದು ಪ್ರಶ್ನೆ ಬಂದ ಕಾಲಕ್ಕೆ ನಾನು ಪವನಣ್ಣನವರನ್ನು ನಾನು ಸಂಪರ್ಕಿಸಿದೆ. ಬಾ, ನಿನಗೆ ಅವಕಾಶ ಉಂಟು ಅಂತ ಹೇಳಿದರು. ಸಂತೋಷ ಭಾವ, ಯಾಕೆ ನನಗೊಂದು ಅವಕಾಶ ಸಿಕ್ಕಿತ್ತು ಅಂತೇಳಿ. ಹೋದ ವರ್ಷ ಪಾಲ್ಗೊಳ್ಳಬೇಕು ಅಂತ ಮನಸ್ಸು ಇದ್ದರೂ ತಡವಾಗಿ ನನಗೆ ವಿಷಯಗಳು ನನ್ನ ಪಾಲಿ ಬಂದದ್ದು. ಅದು ಹೇಗೆ ಕೇಳಿದ್ರೆ, ಕಲಾರಂಗದ ಒಂದು ಗ್ರೂಪ್ ಇದ್ದಿತ್ತು, ಆ ಗ್ರೂಪಲ್ಲಿ ನನಗೆ ತಿಳಿದದ್ದು, ಹೀಗೊಂದು ಶಿಬಿರ ಇತ್ತ, ನನಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಲ್ಲ ಅಂತೇಳಿ. ಈ ವರ್ಷ ಅದನ್ನು ಸದುಪಯೋಗ ಮಾಡಿಕೊಂಡಿದ್ದೇನೆ. ಆದರೆ ಯೋಗ ಭಾಗ್ಯದ ಕುರಿತಾದ ಒಂದು ಉದಾಹರಣೆ ನಾನು ಯಾಕೆ ಕೊಟ್ಟೆ ಅಂತ ಹೇಳಿದರೆ, 1ನೇ ತಾರೀಕಿಗೆ ನಾನು 31ನೇ ತಾರೀಕು ಕಮಲಶಿಲೆ ಮೇಳ ಸೇವೆ ಮುಗಿಸಿ ನಾನು ಮನೆಗೆ ಬರುವಾಗ 1 ಗಂಟೆ ಮಲಗಿದ್ದೆ. 5 ಗಂಟೆಗೆ ಅಲಾರ್ಮ್ ಇಟ್ಕೊಂಡಿದ್ದೆ. ನಾನು ನಿದ್ದೆಯೇ ಬರಲಿಲ್ಲ. ಯಾಕೆ? ನಾಳೆ ಪಾಲ್ಗೊಳ್ಳಬೇಕು, ಏನೆಲ್ಲ ವಿಷಯಗಳು ನನಗೆ ಅದು ಅವರು ತಿಳಿಸ್ತಾರೆ, ತಿಳಿಸಿದ ವಿಷಯವನ್ನು ನಾನು ಎಷ್ಟು ಕಲಿತುಕೊಳ್ಳುತ್ತೇನೆ, ಕಲಿತುಕೊಂಡ ವಿಷಯವನ್ನು ನಾನು ಹೇಗೆ ಅದನ್ನು ತೊಡಗಿಸಿಕೊಳ್ಳುತ್ತೇನೆ, ತೊಡಗಿಸಿಕೊಂಡದ್ದನ್ನು ಇನ್ನೊಬ್ಬರು ನಾನು ಹೇಗೆ ಕಾಣಿಸ್ತೇನೆ ಎನ್ನುವುದನ್ನು ನಾನು ಆಲೋಚನೆ ಮಾಡ್ತಾ ಇದ್ದೆ. ಆ ಹೊತ್ತಿಗೆ ಆಗುವ ನನ್ನ ನಿದ್ದೆ ಬರಲಿಲ್ಲ. 1 ಕಳೆಯಿತು, 2 ಜಾರಿತ್ತು, 3 ಸಮೀಪಿಸಿತ್ತು, 4 ಹತ್ತಿರ ಬಂತು, 5 ಕಳೆಯಿತು, ಅಲಾರ್ಮ್ ಹೊಡೆಯಿತು, ನಾನು ಎದ್ದೆ. ಅಲ್ಲಿಗೆ ನಿದ್ದೆ ಆಗಲಿಲ್ಲ. ಯಾಕೆ? ನನಗೆ ಉತ್ಸಾಹ, ನಾನು ಬರಬೇಕು, ನಾನು ಪಾಲ್ಗೊಳ್ಳಬೇಕು ಎನ್ನುವುದೇ ಒಂದಾಗಿತ್ತು. ಆಮೇಲೆ ಇಲ್ಲಿಗೆ ಬಂದೆ, ತಿಂಡಿ ತಿಂದೆ, ಕಾಫಿ ಸವಿದೆ. ಅಷ್ಟೊತ್ತಿಗೆ ಆಗುವಾಗ ಮನೆಯಿಂದ ಒಂದು ಫೋನ್ ಬಂತು, ಆದಷ್ಟು ಬೇಗ ಬರಬೇಕು ಅಂತೇಳಿ. ಅಂದರೆ ನನ್ನ ಹೆಂಡತಿಯ ಕಾಲ್. ನಾನು ಉತ್ಸುಕತೆನ ಪಾಲ್ಗೊಳ್ಬೇಕಂತೇಳಿ, ನನಗೆ ಯೋಗ ಇದ್ದಿತ್ತು, ಈ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತ ಭಾಗ್ಯ ಇರಲಿಲ್ಲ. ಯಾಕೆ? ಮನೆಗೆ ಹೋಗಬೇಕಾದ ಅನಿವಾರ್ಯ ಇದ್ದಿತ್ತು. ಆವಾಗ ಮೊದಲು ನಾನು ಕಂಡದ್ದು 2 ಕಲಾವಿದರನ್ನು, ಒಂದು ಚಂದ್ರಾಸಣ್ಣ ಮತ್ತು ನಮ್ಮ ಮೇಳದ ಹುಡುಗ ಪ್ರಜ್ವಲ ಅಂತೇಳಿ. ನನ್ನ ಮನಸ್ಸಿನ ಆ ಒಂದು ವಿಷಯನ ಹೇಳ್ಕೊಂಡವಾಗ ಅವ್ರು ಹೇಳಿದರು, ಈ ವಿಷಯ ನೀನು ಪವನನ ಹತ್ರ ಹೇಳು ಅಂತೇಳಿ. ಆಮೇಲೆ ಇವರನ್ನು ನಾನು ಸಂದರ್ಶಿಸಿದೆ. ಆವಾಗ ಹೇಳಿದೆ ಹೀಗೆ ಉಂಟು ಅಂತೇಳಿ. ಆವಾಗ ಅವರ ತೋರಿದ ಒಂದು ಮುಖದ ಭಾವ ತುಂಬ ಬೇಸರ ಆಯಿತು. ತೋರಿಸ್ಕೊಳ್ಳಿಕ್ಕಿಲ್ಲ, ಯಾಕೆ? ಹೋಗಬೇಕಾದ ಅನಿವಾರ್ಯ ಉಂಟು ನನಗೆ. ಆಮೇಲೆ ಹೇಳಿದರು, ನಿನಗೆ ಬರಲಿಕ್ಕಾಗ್ತದಾ? ಖಂಡಿತ ಬರ್ತೇನೆ ಸರ್ ನಾನು ಅಂಥೇಳಿ. ಹೇಳುವಾಗ ನನಗೊಂದು ವಿಶ್ವಾಸ ಇದ್ದಿತ್ತು, ನಾನು ಬರ್ತೇನೆ ಅಂಥೇಳಿ. ಯಾಕೆ? ನಾನು ಪಾಲ್ಗೊಳ್ಳಬೇಕಾದ ಅನಿವಾರ್ಯ ಇದ್ದಿತ್ತು ನನಗೆ. ಯಾಕೆ? ನಾನು ಕಲಿತುಕೊಳ್ಳಬೇಕಲ್ಲ. ಕಲಿಯುವ ಮನಸ್ಸುಂಟು ಅಂತ ಆದರೆ ಇರುವೆಯಿಂದಲೂ ಕಲಿತುಕೊಳ್ಳಬಹುದಾದ ವಿಷಯಗಳುಂಟು ಅನ್ನೋದನ್ನು ವಿದ್ಯಾವಂತರಾದವರು ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಆದರೆ ನಾನು ಕಲಿತುಕೊಳ್ಬೇಕೆನ್ನುವಂಥ ಒಂದು ಆಸೆಯಿಂದ ಅವ್ರ ಹತ್ರ ಬರ್ತೇನೆ ಅಂತ ಹೇಳಿದೆ. ಹೋಗೋವಾಗ ಒಂದು ಕಿವಿ ಮಾತು, ನನ್ನಲ್ಲಿ ಮಾತ್ರ ಅಲ್ಲ, ಮುರಳಿ ಸರ್ ಹೇಳಬೇಕು ಅಂತೇಳಿ. ನಮ್ಮ ಸಹಪಾಠಿ ಮಿತ್ರೊಬ್ಬರು ಹೇಳಿದ ಹಾಗೆ ಆವಾಗ ಮುರಳಿ ಸರ್ನ ಕಂಡ್ರೆ ಸ್ವಲ್ಪ ಭಯ ಅಂತೇಳಿ. ಸತ್ಯವಾಗಲೂ ನನಗೆ ಭಯ ಇದ್ದಿತ್ತು, ಅವರಲ್ಲಿ ಹೇಗೆ ಹೇಳಲಿ ಅಂತೇಳಿ. ಈಗ ಅವ್ರನ್ನ ಮುಖ ನಾನು ಕಾಣೋದು ನಂಗೆ ಈಗಲೂ ಭಯ ಇತ್ತು ಅವ್ರನ್ನ ನೋಡುವಾಗ. ಆವಾಗ ಅವರಲ್ಲಿ ಹೇಳಿದೆ, ಸರ್ ನನಗೆ ಹೀಗುಂಟು. ಆವಾಗ ಅವರ ಮುಖದ ಭಾವನೆ ಕಂಡಾಗ ಮತ್ತೂ ನನಗೆ ಭಯ ಆಯಿತು. ಅವರು ತೋರಿದ ಭಾವ ಹೇಗೆ ಅಂದರೆ, ನಿಮಗಾಗಿ ಮಾಡ್ತಾ ಇರುವುದು, ನೀವೇ ಪಾಲ್ಗೊಳ್ತಾ ಇಲ್ಲ ಅಂದರೆ ಈ ಕಾರ್ಯಕ್ರಮಕ್ಕೆ ಏನು ಬೆಲೆ ಎನ್ನುವ ಆ ಮುಖದ ಭಾವನೆ ಅರ್ಥ ಮಾಡಿಕೊಂಡೆ. ಆದರೆ ಹೋಗಲೇಬೇಕಾದ ಅನಿವಾರ್ಯ ಇದ್ದ ಕಾರಣಕ್ಕಾಗಿ ನನ್ನ ರೀಸನ್ಗಳನ್ನು ಹೇಳಿದೆ. ಆಯಿತು, ಬರಬೇಕು ಅಂತ ಹೇಳಿದರು. ನಾನು ಬೆನ್ನು ಹಾಕಿದವಾಗ, ಏನಪ್ಪ ನಿನ್ನ ಹೆಸರು ಅಂತ ಕೇಳಿದರು. ಸರ್ ಶಿವಮೂರ್ತಿ ರಾವ್ ತಾರೆಕೊಡ್ಲು ಅಂತ ಹೇಳಿದೆ. ಅಮೃತೇಶ್ವರಿ ಮೇಳ ಅಂತ ಆಡಿದೆ. ಇದು ನನಗೆ ಎಚ್ಚರಿಕೆ ಸಂದೇಶ. ಹೇಗೆ ಕೇಳಿದರೆ, ಹೋದವ ಶಿವಮೂರ್ತಿ ಬಾರದೆ ಹೋದ, ನಾಳೆ ದಿವಸ ಹೇಳಲಿಕ್ಕೂ ಒಂದು ಕಾರಣ ಸಿಗ್ತದೆ. ಶಿವಮೂರ್ತಿ ಒಬ್ಬ ಕಲಾವಿದ ಬಂದ ಹೋದ ಅಂತೇಳಿ. ಅಲ್ಲಿ ಕ್ರಿಯೇಟ್ ಆದ ವಿಷಯ ಅಂತ ಕೇಳಿದರೆ, ಇವ ಬಂದ, ನೋಡ್ದ, ಏನು ಸೊಸತ್ರ ಇವನಿಗೆ ಕಾಣಲಿಲ್ಲ, ತಪ್ಪಿಸಿಕೊಳ್ಳೋ ಹುನ್ನಾರದಿಂದ ಈಗೊಂದು ಹೇಳಿರಬಹುದು ಅಂತ ಅವರ ಮನಸ್ಸಿನಲ್ಲಿ ಇದೆ ಅಂತ ಹೇಳುವುದಲ್ಲ, ಜೊತೆಯಲ್ಲಿದ್ದ ಸಹಪಾಠಿಗೆ ಇರಬಹುದು ಅಂತ ನಾನು ಅಂದುಕೊಂಡದ್ದು. ವಾಸ್ತವದ ವಿಷಯ ಬೇರೆ ಇತ್ತು. ನಾನು ಹೋದೆ, ಮತ್ತೆ ಪಾಲ್ಗೊಳ್ಳಬೇಕೆನ್ನುವಂಥ ಮಹತ್ವಾಕಾಂಕ್ಷೆಯಿಂದಲೇ ನಾನು ಬಂದದ್ದು. ಎಲ್ಲಿವರೆಗೆ ನನಗೆ ಹಂಬಲ ಇದ್ದಿತ್ತು ಅಂತ ಹೇಳಿದರೆ, ಒಂದು ದೃಷ್ಟಾಂತ ಹೇಳ್ತೇನೆ.
ಬೆಳಿಗ್ಗೆ ಎಲ್ಲಿ ತಿಂದ ತಿಂಡಿ, ಸವಿದ ಕಾಫಿ, ಮಧ್ಯಾಹ್ನ ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ, ನನ್ನ ದೇಹ ಬಾಧೆ ತೀರಿಸಲಿಲ್ಲ, ಕಾರಣ ಇಲ್ಲದ ಸಮಯ. ಮನೆಗೆ ಬರುವಾಗ 6:22, 8 ನಿಮಿಷ ಮಾತ್ರ ನಾನು ಮನೆಯಲ್ಲಿದ್ದು 6:00 ಮನೆಯಿಂದ ಹೊರಟು ನಾನು ಇಲ್ಲಿಗೆ ಬರುವಾಗ 8:20 ಅಂತ ಕಾಣುತ್ತದೆ. ಹಾಗಾದರೆ ನಾವು ಹೋದ ಮತ್ತೆ ಬಂದಿದ್ದೇನೆ ಅಂತಂದರೆ ಕಾರಣ ಕಲಾರಂಗ ಇಲ್ಲಿ ನಡೆಸಿಕೊಟ್ಟಿರುವಂಥ ಕೊಡಬಹುದಾದಂಥ ಕಾರ್ಯಕ್ರಮ. ಕಲಾವಿದರುಗಳು ಬೇಕು ಬೇಡಗಳನ್ನು ನಿರ್ಧರಿಸುವಂಥ ಯೋಗ್ಯತೆ ಇರುವಂಥದ್ದು, ಅಗತ್ಯ ಅನಿವಾರ್ಯ, ಅದನ್ನು ತಿಳಿದುಕೊಳ್ಳಬೇಕು. ಆವಾಗ ಮಾತ್ರ ಯಕ್ಷಗಾನದ ಕಲಾವಿದರುಗಳು ತನ್ನದಾದಂಥ ಏರುಗತಿಯನ್ನು ಉಚ್ಛ್ರಾಯ ಸ್ಥಿತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಅರಿವು ಬರುವುದು. ಕಲಾರಂಗದವರು ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಕಲಾವಿದರುಗಳು ಪಾಲ್ಗೊಳ್ಳುವಿಕೆ ಯಾವುದು ಅಗತ್ಯ, ಯಾವುದು ಬೇಡ, ಯಾವುದು ಅನಿವಾರ್ಯತೆಯನ್ನು ತಿಳಿದುಕೊಂಡ್ರೆ ಮಾತ್ರ ಅಲ್ವ. ಹೆಸರು ಕೊಟ್ಟದ್ದು 36, ಬಂದದ್ದು 26, ಪಾಲ್ಗೊಂಡು ಒಂದಿಬ್ಬರು ಕಳೆದು ಹೋಗುತ್ತಾರೆ. ಅಂದರೆ ನನ್ನ ಸೇರಿ ಹೇಳಿದ್ದು ಅವಾಗ ಬೇಸರ ಆಗದಿದ್ದೀತಾ ಅಂತ ಪ್ರಶ್ನೆ ಬರ್ತದೆ. ಬರುವ ವರ್ಷ ಕೂಡ ಇಂಥ ಶಿಬಿರಗಳು ಆಯೋಜಿಸಿದವಾಗ ನಮ್ಮ ಶ್ರೇಯಸ್ ಅವರು ಹೇಳಿದರು, ನನ್ನ ಕಡೆಯಿಂದ 2 ವಿದ್ಯಾರ್ಥಿಗಳನ್ನು ಕಲಾವಿದರುಗಳನ್ನು ನಾನು ಕಳಿಸಿಕೊಡ್ತೇನೆ ಅಂತ ಆಡಿದರು. ವಿದ್ಯಾರ್ಥಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದೆ, ವಿ ಅಂದರೆ ವಿನಯ, ಅಂದರೆ ಧ್ಯಾನ ಅಂತೇಳಿ ನನಗೆ ಹಿರಿಯವರು ಹೇಳಿದ ಮತ್ತು ನಾನು ನೆನಪಾದ ಕಾರಣಕ್ಕಾಗಿ ಕಲಿಯುವ ಹುಮ್ಮಸ್ಸಿದ್ದ ಯಾರೇ ಆದರೂ ವಿನಯ ಬೇಕು, ಕಲಿಯುವ ವಿಷಯದಲ್ಲಿ ಧ್ಯಾನ ಬೇಕು, ಅದಕ್ಕೆ ನಾನು ವಿದ್ಯಾರ್ಥಿ ಅಂತ ಆಡಿದೆ. ನನ್ನ ಕಡೆಯಿಂದಲೂ ಕೂಡ ಹಾಗೆ 2 ಕಲಾವಿದನ ಕಳಿಸಿಕೊಡ್ತೇನೆ. ಜೊತೆಯಲ್ಲಿ ನಾನು ಕಲಿತ ತುಂಬ ಇದೆ, ತೊಡಗಿಸಿಕೊಳ್ತೇನೆ. ಯೋಗ ಇರಬಹುದು, ಹಸ್ತಮುದ್ರೆ ವಿಷಯವಾಗಿ ಇರಬಹುದು, ಪವನಣ್ಣನವರು ಮಾಡಿರಬಹುದಾದ ಒಂದು ಮೇಲೆ ಪ್ರಾಯೋಜಿತವಾದಂಥ ಆಟಗಳಿರ್ಬೋದು, ಅದರಲ್ಲಿ ನಾವು ಕಂಡುಕೊಂಡಂಥ ಎಷ್ಟೋ ವಿಷಯಗಳು, ಅದನ್ನು ಯಕ್ಷಗಾನಕ್ಕೆ ಪೂರಕವಾದ ವಿಷಯ, ಅದನ್ನು ನಾವು ತೊಡಗಿಸಿಕೊಳ್ಳದೆ ಹೋದರೆ ಅದು ನಮಗೆ ಮಾರಕವಾದೀತು. ಯಾಕೆ ನಾವು ಹೇಗೆ ತೊಡಗಿಸಿಕೊಳ್ಬೇಕನ್ನೋ ವಿಷಯ ಉಂಟು ಅದರಲ್ಲಿ. ಅದರಿಂದಾಗಿ ತೊಡಗಿಸಿಕೊಳ್ಳುತ್ತೇನೆ. ಮತ್ತು ನಾನು ಅಭಾರಿಯಾಗಿರ್ತೇನೆ. ಕಲಾರಂಗ ಋಣವನ್ನು ತೀರಿಸ್ಕೊಳ್ಳಿಕ್ಕಾಗುವುದೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ದೈವದ ಮನೆ, ದೇವರ ಮನೆ ಅಂತೇಳಿ ಇರ್ತದೆ. ಕಲಾವಿದರಿಗಿರುವ ದೇವರ ಮನೆ, ಕಲಾವಿದರಿಗಿರಬಹುದಾದಂಥ ದೇವಸ್ಥಾನ ಯಾವುದು ಕೇಳಿದರೆ ಇದು ಕಲಾರಂಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಈ ದೇವರ ಮನೆಗೆ ವಂದಿಸುತ್ತಾ ನನ್ನ ದೇವರುಗಳಾದಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪವನಣ್ಣನವರು ಹಾಗಿಲ್ಲಿರುವಂಥ ನನ್ನ ಸಂತೋಷ ಸಹಪಾಠಿಗಳೆಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.